ಏನೋ ಪರ್ಚೇಸ್ ಮಾಡಬೇಕು, ಗೋಲ್ಡ್ ತೊಗೊಬೇಕು ಅಂತ ಹೇಳಿದ್ರು. ₹1 ಖರ್ಚು ಮಾಡ್ಸಂಗಿದ್ರೆ ಬರಲೇ ಬೇಡ. ಮುದ್ದೆ ಮಾಡ್ಕೊಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಇವತ್ತು ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಒಬ್ಬಳೇ ಕಾರಲ್ಲಿ ಬಂದಿರೋದು. ನಾನು ವರ್ಕೌಟ್ ಮುಗಿದಿದೆ. ನಾನು ಮಾಡಿದ್ದೆ 3 ವರ್ಕೌಟ್ ಇವತ್ತು. ಏನೋ AC ಹಾಕೋದಂತೆ. ನಾನು ಕೇಳಿದೆ ಕಾರ್ ಗ್ಲಾಸಿಗೆ ಹಾಕೋ ಅಂಥದ್ದು ಕೊಡಿ ಅಂತ. ಇದು ಓಪನ್ ಮಾಡಿ. ಇದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಕಣೋ. ಎಷ್ಟಿದು? 2.6 ನಾನು ಇವತ್ತು ಸ್ಯಾಂಟ್ರೋ ಓಡಿಸ್ದೆ. ಅಲ್ಲಿ ಈ ಸೈಡ್ ಇಲ್ಲಿ ಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ನಾನು ಜಿಮ್ಗೆ ಹೋಗೋಣ ಅಂತ ರೆಡಿ ಆಗಿದೆ. ಅಷ್ಟರಲ್ಲಿ ನಾವು ಹೊರಗಡೆ ಹೋಗಬೇಕು, ಏನೋ ಪರ್ಚೇಸ್ ಮಾಡಬೇಕು, ಗೋಲ್ಡ್ ತೊಗೊಬೇಕು ಅಂತ ಹೇಳಿದ್ರು. ಇಟ್ಸ್ ಲೈಕ್ ಆಲ್ ಆಫ್ ಅ ಸಡನ್ ಪ್ಲ್ಯಾನ್. ನಾವು ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಬಟ್ ಅಲ್ಲಿ ಏನೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇವತ್ತು ಅಟ್ಲೀಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿ ಆರ್ ಗೋಯಿಂಗ್. 90% ತೊಗೋತೀವಿ. ಇಫ್ ಇನ್ ಕೇಸ್ ಡಿಸೈನ್ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಟ್ ಡಿಪೆಂಡ್ಸ್. ಸೊ ಇವಾಗ ನಾನು ಹೇಳಿದ್ದೀನಿ, ಪ್ರೋಟೀನ್ ಕೊಡ್ಸೋದಾದರೆ ನಾನು ಬರ್ತೀನಿ, ಇಲ್ಲಾಂದರೆ ನಾನು ಬರಲ್ಲ ಅಂತ. ಅದಕ್ಕೆ ನಮ್ಮಮ್ಮ ಹೇಳಿದ್ರು ₹1 ಖರ್ಚು ಮಾಡ್ಸಂಗಿದ್ರೆ ಬರಲೇ ಬೇಡ ಅಂತ. ಇವಾಗ ನೋಡೋಣ ಅವ್ರ ಮೂಡ್ ತಕ್ಕನಂಗೆ. ಇಟ್ ಡಿಪೆಂಡ್ಸ್ ಹೌ ದ ಈವ್ನಿಂಗ್ ಗೋಸ್ ಅಂತ. ಇವಾಗ 7:15 ಆಗಿದೆ. ಬೇಗ ಹೋಗಿ ಬಂದರೆ ಜಿಮ್, ಇಲ್ಲ ಅಂದರೆ ಅಷ್ಟೆ. ಹೆಂಗೋ ಆನ್ ದ ವೇ ಬರ್ತಾನೆ ಅಂತ ಅಂದರೆ ಇವ್ರು ನಮಗೂ ಮುಂಚೆ ಕೂತ್ಕೊಂಡಿದ್ದಾನೆ ರಾಜನ್ ಥರ. ನಾವೇ ಲೇಟಾಗಿ ಬಂದಿದ್ದೀವಿ ಆ್ಯಕ್ಚುಲಿ. ನಂಗೆ ಇದೇ ಇಷ್ಟ ಆಯ್ತು. ಬರ್ತಾ ಇದೆ ಗೈಸ್. ಇವಾಗ ಜುಮ್ಕಿ ತೊಗೊಂಡ್ವಿ. ನೆಕ್ಸ್ಟ್ ನಮ್ಮಂಗೆ ಕಾಲುಂಗುರ ಬೇಕಂತೆ, ತೆಗಿತವ್ರೆ ಕಾಲಲ್ಲಿರೋದು. ಸೊ ನೆಕ್ಸ್ಟ್ ಇವಾಗ ಅವ್ರು ಹೊಸ ತೊಗೋತಾ ಇದ್ದಾರೆ. ಅದು ಚೆನ್ನಾಗೂ ಇಲ್ಲ ನಡಿ. ಸೊ ಇವಾಗ ಹೊಸ ಕಾಲುಂಗುರ ಗೈಸ್. ನಾನು ಹೇಳ್ತಾ ಇದ್ದೀನಿ ಡ್ಯಾನ್ಸ್ ಕ್ಲಾಸ್ಗೆ ಅಲ್ಲಿ ಟೇಕ್ ಒಂದು ಪುಟಾಣಿ ಗೆಜ್ಜೆ ಕ್ಯೂಟ್ ಆಗಿರೋದು ಅಂತ. ಶಿ ಇಸ್ ನಾಟ್ ಕನ್ಸಿಡರಿಂಗ್ ಮೈ ವರ್ಡ್ಸ್ ಓನ್ಲಿ. ನಂಗೆ ಅದೇ ಬೇಜಾರಾಗೋದು. ಎಷ್ಟು ಗೆಜ್ಜೆ ಇದೆ ಮನೇಲಿ, ಎಲ್ಲ ಜಲ್ 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 ನಾಗವಲ್ಲಿ ಗೆಜ್ಜೆಗಳು. ಒಂದು ಸಿಂಪಲ್ ಅಂತ ಹೇಳಿದ್ರೆ ಏನೂ ಮಾತೇ ಇಲ್ಲ. ನೋಡೋಣ. ನೋಡು, ನಾನು ಸೆಲೆಕ್ಟ್ ಮಾಡಿದ್ದೆ, ತೊಗೊಂಡಿದ್ದೆ. ನಿನಗೆ ನನಗೆ ಅಂತ ನೋಡಿ ಸಾಕ್ಷಿ. ಗೈಸ್ ಆ್ಯಕ್ಚುಲಿ ಅಲ್ಲಿ ಒಂದು ರೀಲ್ ಮಾಡ್ತಿದ್ದೆ. ನಾನೊಂದು ರೀಲ್ ನೋಡಿದ್ದೆ, ಸೊ ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಮಾಡಿದೆ. ಅವ್ರು ನೋಡಿದ್ರೆ ದಿನ ರೀಲ್ಸ್ ಮಾಡ್ತೀರಾ, ಎಷ್ಟು ಫಾಲೋವರ್ಸ್ ಅಂತ ಎಲ್ಲ ಕೇಳಿ ಅವ್ರದ್ದು ಹೊಸ ಅಂಗಡಿ ಇದೆ ಅಂತ, ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ರು. ಐ ಡಿ ನಾಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ. ಶಾಕ್ ಆಯಿತು. ಅದು ಗೋಲ್ಡ್ ಅಂಗಡಿಯವರೆಲ್ಲ ಈ ಥರ ಫ್ರೀಕ್ವೆಂಟಾಗಿ ಕೇಳಲ್ಲ. ಸೊ ಶಾಕ್ ಆಯ್ತು ಅಷ್ಟೆ. ಎಲ್ಲಿಗೆ ಹೋಗೋಣ? ದಿಲೀಪ ಏನಾನ ತಿನ್ನಕ್ಕೆ ಹೋಗೋಣ. ತಿನ್ನಕ್ಕೆ ಐ ವಾಂಟ್ ಸ್ಯಾಂಡ್ವಿಚ್. ಅಲ್ಲಿ ಚೆನ್ನಾಗಿರೋ ಸ್ಯಾಂಡ್ವಿಚ್ ಇರುತ್ತೆ, ಬಾ ಹೋಗೋಣ. ನಂಗೆ ಇದು ಇಷ್ಟ ಆಯ್ತು. ನಾನು ತಗೋತೀನಿ, ನಿಜ ತಗೋತೀನಿ. ಪನ್ನೀರ್ ಸ್ಯಾಂಡ್ವಿಚ್. ನಾನೇ ಕಾರ್ನ್ ಎಲ್ಲ ಹಾಕ್ಸ್ಕೊಂಬಂದೆ. ಚೀಸ್ ಪನ್ನೀರ್ ಸ್ಯಾಂಡ್ವಿಚ್ ಇದು, ಅದು ಅಷ್ಟೇ. ಮುದ್ದೆ ಮಾಡ್ಕೊಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಇವತ್ತು ನೀನು 30 ಸಲ ಬಸ್ಸಾರು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಏನಿಲ್ಲ 30 ಸಲ ಅಲ್ಲ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಷ್ಟೇ. ನಮ್ಮ ಮನೇಲಿ ರಿಪೀಟ್ ಆಗೋದು. 30 ದಿನದಲ್ಲಿ ಒಂದು 12ರಿಂದ 15 ದಿನ ಬಸ್ಸಾರೇ ಮಾಡ್ತಾರೆ ಗೈಸ್. ಅದಕ್ಕೆ ನಂಗೆ ಉರಿಯೋದು. ವಾರಕ್ಕೆ ಒಂದೇ ಸಲ ಮಾಡೋದು. ನಿನಗೆ ಅರ್ಥ ಆಗಲ್ಲ ಅಷ್ಟೇ. ನಾನು ಇವಾಗ ಡೈಲಿ ವ್ಲಾಗ್ ಮಾಡಿದ್ರೆ ಗೊತ್ತಾಗುತ್ತೆ. ನೀನು ಆಗುತ್ತಾ? 75 days ಚಾಲೆಂಜ್ ತಗೊಂಡಿಲ್ಲ. ಎಷ್ಟೊತ್ತು ಓಪನ್ ಮಾಡ್ತಿದ್ಯಾ? ಆಗ್ತಾ ಇಲ್ಲ. ಇದು ಮಧ್ಯದಲ್ಲಿ ಇದಿದೆ, ಇದ್ರಲ್ಲ ರೀ, ಇಲ್ಲಿ ಅದೇನೋ ಇದೆ ನೋಡಾರಿ. ಅದು ತಿಂದೋರ್ಗೆ ಗೊತ್ತಿದೆ ಅಲ್ಲ ಗಮ್ಮತ್ತು. ನಾ ಈ ಕಡೆಯಿಂದ ಅದನ್ನ ಹೇಳಿದ್ದು, ಯಾರ್ಯಾರು ತಿಂದಿರ್ತಾರೋ ಅವ್ರಿಗೆ ಎಲ್ಲ ಗೊತ್ತು, ತಿಂದಿಲ್ದವ್ರಿಗೆ ಹೆಂಗೆ ಗೊತ್ತು? ನಾನು ತಿನ್ನಲ್ಲ ಅಂದ್ಬಿಟ್ಟು ನನ್ನ ಹತ್ರ ಬೇಜಾರು ಮಾಡ್ಕೊಂಡೆ.
ಅಲ್ಲಿ ಪಿಜ್ಜಾ ತಿಂತಾ ಇದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೈಮೇ ಇರಲಿಲ್ಲ. ನೀವೆಲ್ಲ ಅಲ್ಲೇ ನಿಂತ್ಕೊಂಡಿರೋದು. ಇದನ್ನು 3 ನಿಮಿಷ ಗೈಸ್ ಇನ್ಮೇಲೆ ಹೇಳಿದ್ದೀನಿ, ಡಿನ್ನರ್ ನಾನೇ ಮಾಡ್ಕೋತೀನಿ, ನಾವು ಅಮ್ಮಗೆ ಮಾಡಬೇಡಿ ಅಂತ. ಆಯಿತು, ನನಗೂ ಮಾಡ್ಕೊಟ್ಟಿದ್ದಾಗಿ ನನಗೆ ಎಷ್ಟು. ನಾನು ಬರೀ ಸಲಾಡ್ದು ಮತ್ತು ಸೂಪ್ ಮಾಡ್ಕೋತೀನಿ, ನೀವು ಅದನ್ನೇ ತಿಂತೀರಾ? ಮಕ್ಕಳೇನು ತಿಂತಾವ, ನಾವು ತಿಂದಂಗೆ ಏನೈತಿರೋಗೆ. ವಾವ್! ಸೊ ಕಂಜೂಸಾಗಿ ಪನ್ನೀರ್ ಹಾಕೋರೆ, ಅಲ್ಲಿ ಏನೂ ಕಾಣ್ತಾನೆ ಇಲ್ಲ. ಅದ್ರಲ್ಲಿ ಬೇರೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ನಾನು. ಯಾಕೆ ಕಾಣಕ್ಕಿರೋದ್ಕ? ಇಲ್ಲ, ನಾನು ಏನು ಕೇಳಿದೆ, ಪನ್ನೀರ್ ಇದು ಕೇಳಿದೆ. ಆಮೇಲೆ ಕಾರ್ನ್ ಎಕ್ಸ್ಟ್ರಾ ಹಾಕೊಳ್ಳಿ ಅಂಕಲ್, ನಂಗೆ ಕಾರ್ನ್ ಬೇಕು ಅಂದಿದ್ದಕ್ಕೆ ಅವರು ಎಷ್ಟೊಂದು ಅಲ್ಲಿ ತೋರಿಸ್ತೀನಿ ನೋಡು. ನಾನೇನು ಮಾಡಲಿ, ನಾನು ಇವಾಗ ಅದನ್ನೇ ಹೇಳಿದೆ, ಅದಕ್ಕೆ ಹೊಟ್ಟೆ ಉರಿತಿದೆ ಅಂತ. ಸೊ ದಿಸ್ ಇಸ್ ಮೈ ಡಿನ್ನರ್ ಮುಗಿಸ್ಕೊಂಡು ನಾಳೆ ಸಿಗುವ. ಗೈಸ್, ನಾನು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ. ಇವಾಗ ಹೇಳ್ತಿದ್ದಾರೆ ನಮ್ಮಮ್ಮ ಕೀ ಇಲ್ಲ ಅಂತ. ನಾನು ಅಂದ್ಕೊಂಡೆ ಕೀ ಕೊಟ್ಟೋಗಿದ್ದಾರೆ ಅಂತ. ಅವ್ರು ನೋಡಿದ್ರೆ ಕಾರಲ್ಲಿ ಬಾ ಅಂತಿದ್ದಾರೆ. ನಾನು ಫಸ್ಟ್ ಟೈಮ್ ಕಾರ್ ಎತ್ತುತ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನನಗೆ ಯಾವುದು ಭಯ, ಕನ್ಫ್ಯೂಷನ್ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಈ ಟರ್ನಿಂಗು ಮತ್ತು ರಿವರ್ಸ್ ಒಂದೇ ಕಿರಿಕಿರಿ. ನೋಡೋಣ ಏನಾಗುತ್ತೆ ಇವತ್ತು ಅಂತ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಒಬ್ಬಳೇ ಕಾರಲ್ಲಿ ಬಂದಿರೋದು, ನಮ್ಮ ಮನೆಯಿಂದ ನಮ್ಮ ಅಂಗಡಿ ತನಕ. ಕೀ ತಿರ್ಗಿಸ್ಕೊ. ಓಕೆ, ತಿರ್ಗಿಸ್ಕೊಂಬರ್ಬೇಕಂತ ಹೇಳಿ. ಅಂಗಡಿ ಹತ್ರ ಟರ್ನ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ನಾನು ಸ್ವಲ್ಪ ಅಲ್ಲೋಗಿ ಟರ್ನ್ ಮಾಡ್ಕೊಂಬಂದೆ. ಅಲ್ಲಿ ಸ್ವಲ್ಪ ರೋಡ್ ದೊಡ್ಡ ಇದೆ. ಹಾಂ, ನಾನು ಸ್ವಲ್ಪ ಮುಂದೆ ಹೋಗಿ ಟರ್ನ್ ಮಾಡಿದೆ. ಹಾಂ, ಇವತ್ತೇ ಫಸ್ಟ್ ಬಂದಿದ್ದು, ಅದಕ್ಕೆ ನಮ್ಮ ಅಮ್ಮಗೆ ಸ್ವಲ್ಪ ಭಯ. ಹಾಂ, ಕೊಡಮ್ಮ ಕೀ. ಬರ್ಲಿಲ್ಲ ನಾವು. ಓ ಮೈ ಗಾಡ್, ಐ ಸ್ವೇರ್ ನಾನು ಕಾರ್ನ ಇಷ್ಟು ಹತ್ರ ನಿಲ್ಸಿದ್ದೀನಿ, ಅದು ಕರೆಕ್ಟಾಗಿ ನಿಲ್ಸಿದ್ದೀನಿ. ಐ ಥಾಟ್ ಒಂದು ಸ್ವಲ್ಪ ರೋಡಿಗೆ ನಿಲ್ಸಿದ್ದೀನಿ ಅಂತ, ಬಟ್ ಪರವಾಗಿಲ್ಲ. ಸಕ್ಸಸ್ಫುಲಿ ಕೇಮ್ ಹೋಮ್. ಅಜ್ಜಿ ಬಾ. ಸೊ ಅಂತೂ ಇಂತೂ ಫಸ್ಟ್ ಟೈಮ್ ನಾನು ಹೋಗಿ ಬಂದೆ ಕಾರಲ್ಲಿ, ಅದು ಒಬ್ಬಳೇ. ಇವಾಗ ನಮ್ಮ ಏನೋ ಟೊಮೊಟೊ ಗೊಜ್ಜು ಮಾಡಬೇಕಂತಾನೆ. ನೋಡಿ, ನಮ್ಮ ಮನೆ ಕೀಯಿಂದ ನಾನು ಫಸ್ಟ್ ಟೈಮ್ ಹೋಗಿ ಬರೋಲ್ಲ. ಇವತ್ತು ಸಲ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಇಟ್ಸ್ ಜಸ್ಟ್ ಮೈ ಎಕ್ಸೈಟ್ಮೆಂಟ್. ಸೊ ಮಧ್ಯಾಹ್ನದ ಮೇಲೆ ಫುಲ್ ಟೈಮ್ ಪಾಸ್ ಮಾಡಿ ಇವಾಗ ನಾನು ವರ್ಕೌಟ್ ಮುಗಿದಿದೆ. ನಾನು ಮಾಡಿದ್ದೆ 3 ವರ್ಕೌಟ್ ಇವತ್ತು. ಸೊ ಆಚೆ ಹೋಗೋದ್ರಿಂದ ಲೇಟ್ ಆಯಿತು. ಇಟ್ಸ್ 9 PM ಗೈಸ್. ಹೋಗೋಣ ಬನ್ನಿ. ಇದು ನಮ್ಮ ಜಿಮ್, ಆಬ್ವಿಯಸ್ಲಿ ನೋಡಿರ್ತೀರಾ. ತಿಂದಾ? ನೀವು ಮಾತ್ರ ತಿನ್ನಿ. ಅಮ್ಮ ಹಾಕ್ತಾ ಪನ್ನೀರು? ಏನು ಪನ್ನೀರು? ನಾನು ಪನ್ನೀರ್ ಹಾಕು, ಅದೇನೋ ಗ್ರೇವಿಗಂದೆ. ಆಲೂಗೆಡ್ಡೆ ತಿಂದ? ಅದು ನಾನೇ ಮಾಡಿದ್ದು, ಚೆನ್ನಾಗಿತ್ತಾ? ಅದು ನಾರ್ತ್ ಇಂಡಿಯನ್ ರೆಸಿಪಿ. ಅದನ್ನೇ ಹೇಳಿದ್ದು, ನಮ್ಗೆ ಈ ಕನ್ಸ್ಟ್ರಕ್ಷನ್ ಟೈಲ್ಸ್ ಹಾಕೋರು ತಗೊಂಬತ್ತಾರೆ. ಟೈಲ್ಸ್ ಹಾಕೋತಾರೆ. ಏನೋ AC ಹಾಕೋದಂತೆ. ನಾನು ಕೇಳಿದೆ ಕಾರ್ ಗ್ಲಾಸಿಗೆ ಹಾಕೋ ಅಂಥದ್ದು ಕೊಡಿ ಅಂತ. ಈ ಥರದೊಂದು ವಿಷಯ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಸೊ ಇವಾಗ ಕಾರ್ದು ನೋಡಬೇಕು. ಇಲ್ಲೆಲ್ಲೂ ಪ್ರೈಸೇ ಹಾಕಿಲ್ಲ ಇವರು. ಇದೆಷ್ಟು ಸರ್ ಪ್ರೈಸು? ಅದು 180. ಅಷ್ಟೇನಾ? ಇದು 430, ಇದು 460. ವೆಯ್ಟ್ ತಡೆಯುತ್ತಲ್ಲ? ತಡೆಯುತ್ತೆ. ಇದು 2 ಬರುತ್ತೆ. ಇದೇ ಬೆಟರ್ ತಾನೇ ಇದಕ್ಕಿಂತ? ಇದು ಕ್ಲಿಪ್ ಮಾಡೋದಕ್ಕೆ ಇಲ್ಲ. ಇದು ರಿಮೂವ್ ಗ್ಲಾಸ್ ಇಟ್ಕೊಂಡು ಕ್ಲಿಪ್ ಮಾಡೋದು. ಗ್ಲಾಸು ಅದೊಂದ್ಸಲ ಕ್ಲಿಪ್ ಮಾಡಿದ್ರೆ ತೆಗಿಬೋದಾ? ವ್ಯಾಕ್ಯೂಮ್ ಅಂದ್ರೆ ತೆಗಿಬೋದು. ನೀವು ಯಾವ ಥರ ತೆಗಿಬೇಕು ಅಂದ್ರೆ ಕ್ಲಿಪ್ ಮಾಡ್ತೀರಲ್ವಾ, ಹಾಂ,
ಇದನ್ನ ಮತ್ತೆ ಓಪನ್ ಓ, ಮಾಡಬೇಕು, ಹಂಗಾ? ಇಲ್ಲಿಂದ ಎತ್ತಬೇಕು ಹಾಂ, ಈ ರಬ್ಬರಿಂದ. ಕೆಲವ್ರು ಏನು ಮಾಡ್ತಾರೆ, ಇದನ್ನ ಕ್ಲಿಪ್ ಓಪನ್ ಮಾಡಿ ಕೇಳ್ತಾರೆ, ಇಲ್ಲಿ ಕಟ್ ಆಗುತ್ತೆ ರಬ್ಬರ್, ಹೋಯ್ತು ಕಟ್ ಆಗುತ್ತೆ, ಅಲ್ಲಿ ಕಟ್ ಆಗಿಬಿಡುತ್ತೆ. ಇದನ್ನ ಇಲ್ಲಿಂದಲೇ ಎತ್ತಬೇಕು. ಇಲ್ಲೇನು ಇದು ಹ್ಯಾಂಡ್ಲು ಕೊಟ್ಟವ್ರಲ್ಲ, ಇದು ಇಲ್ಲಿಂದಲೇ ಪುಷ್ ಮಾಡಿ ಎಳ್ಕೋಬೇಕು. ಅದು ಓಪನ್ ಮಾಡ್ಕೋಬೇಕು, ನೀವು ಕ್ಲಿಪ್ ಮಾಡಿರೋದ ಫಸ್ಟ್ ಓಪನ್ ಮಾಡಬೇಕು. ಇದು ಹಿಂಗೆ ಇಲ್ಲ ಹೇಳಿರಾ? ಎರಡು ಥರನೂ ಮಾಡ್ಬೋದು. ಸೊ ಇದು 400 ಮಾಡಿದ್ದೀನಿ. ಹೇಳಿದ್ದೀನಿ ಯಾವುದು, ಇದು ಪ್ರೈಸ್ ಅಂತ ಚೆನ್ನಾಗಿರುತ್ತೆ. ಈ ಸೀರೆ ತೊಗೊಳಕ್ಕೆ ಇವನ್ನ ಕರ್ಕೊಂಬಂದಿದ್ಯಾ ಅಂತವನೆ. ಲಾಸ್ಟ್ ಟೈಮ್ ನಾನು ಇಲ್ಲೇ ತೊಗೊಂಡಿದ್ದೆ. ಸೊ ನೋಡೋಣ. ನಾವು ಒಂದೇ ಮಾತು ಪಿಂಕ್ ಆ್ಯಂಡ್ ರೆಡ್ ಅಂತ ಹೇಳಿದ್ದೀನಿ. ಇದಲ್ಲ, ಇನ್ನೂ ಸ್ವಲ್ಪ ಲೈಟ್ ಪಿಂಕ್ ಬರುತ್ತಲ್ಲ. ಬೇವಿನ ಪಿಂಕಾ? ಹಾಂ, ಅದು ಇಲ್ಲ, ನೀವು ಆಚೆ ಹಾಕಿದ್ರಿ ಸ್ವಲ್ಪ ದಿನ ಹಿಂದೆ ಅಲ್ವಾ? ಸಾಲಡ್ ಆಗಿದೆ ಫುಡ್ ಸ್ಟಾಕ್. ಸರಿ, ಬೇರೆ ತೋರಿಸಿ. ಓಕೆ ಇಷ್ಟಿದೆ. ಮತ್ತು ಈ ಕಾಂಬಿನೇಷನಲ್ಲಿ ಬೇರೆ ಪ್ಯಾಟರ್ನ್ ಇಲ್ವಾ? ಇದು ಚೆನ್ನಾಗಿದೆ. ಇದು ಓಪನ್ ಮಾಡಿ. ಇದು ಚೆನ್ನಾಗಿದೆ. एक ही भाव वाला 24 रुपये पाद खत्म. ಇದೆಲ್ಲ ಚೆನ್ನಾಗಿದೆಯಾ? ಸರಿ, ನಿಂಗೆ ಯಾವ್ದು ಚೆನ್ನಾಗಿ ಕಾಣ್ತಿದೆ ಹೋಗ್ಲಿ. ಕಲರ್ ಚೆನ್ನಾಗಿದೆ ಕಣೋ ಸ್ವಲ್ಪ. ಎಷ್ಟಿದು? 26 26ಆ? ಡಿಸ್ಕೌಂಟ್ ಹೋಗಿ 21. ಗೈಸ್, ಯಾಕೋ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ. ನಾವು ಸುಮ್ಮನೆ ಹೋದಾಗ, ಕೈಯಲ್ಲಿ ಕಾಸೇ ಇಲ್ಲ ಅಂತ ಹೋದಾಗ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ. ಇವಾಗ ನಾನು ಅಷ್ಟೇ ಸೀರೆ, ಒಂದು 30-40 ಸೀರೆ ನೋಡಿದೆ, ಏನೂ ಇಷ್ಟ ಆಗಿಲ್ಲ, ಹಾಗೆ ವಾಪಸ್ ಬಂದೆ. ಇವಾಗ ಈ ಹೋಲ್ಡ್ರನ್ನಾದರೂ ಹಾಕೋಣ. ಅವನು ಕುತ್ಕೊಂಡಿದ್ದಾನೆ. ಎ ಸಿದೆಲ್ಲೋ ಇದೆ, ಅದೆಲ್ಲೋ ಫಿಟ್ ಮಾಡ್ತಿದ್ರು. ಅಲ್ಲಿ ಚುಚ್ಚಿದ್ರೆ ನಾನು ಕಾಣೋದೇ ಇಲ್ಲ. ನೀನು ಇಷ್ಟಿಂದೆ ಹೋಗ್ಬಿಟ್ರೆ ನಂಗೆ ಅಲ್ಲಿ ಕಾಲೇ ಇಟ್ಕೊಳ್ಳ. ನಾನಿವತ್ತು ಸ್ಯಾಂಟ್ರೋ ಓಡಿಸ್ದೆ. ಅದು ಬೇರೆ ಥರ ಇದೆ. ಆಕ್ಸಿಲೇಟ್ರು ಒಳ್ಳೆ ಕಡ್ಡಿ ಥರ ಇದೆ ಸ್ಯಾಂಟ್ರೋದಲ್ಲಿ. ಸರಿ, ಫಿಟ್ ಮಾಡು ಬೇಗ, ಫಾಸ್ಟ್. ಅಲ್ಲಿ ಈ ಸೈಡ್ ಇಲ್ಲಿ ಮಾಡು. ಆದರೆ ಅದು ಯಾವತ್ತೋ ಬರುತ್ತೆ. 2 days ಡೆಲಿವರಿ. ಮತ್ತು ಮುಂಚೆನೇ ಮಾಡ್ಬೇಕು ತಾನೇ. 400 ರೂಪಾಯಿ ಡಬಲ್ ಕೊಟ್ಟಿದ್ದೀವಿ. ಆನ್ಲೈನಲ್ಲಿ 199. ಹಿಂಗೆ ಹಾಕಕ್ಕೆ ಬರುತ್ತೆ ತಾನೇ. ನೀನು ಇಂಜಿನಿಯರ್ ಅನ್ನೋ ನಂಬಿಕೆ ಮೇಲೆ ಕೊಡ್ರಿ. ಸೊಳ್ಳೆ ಇಲ್ಲೂ ಕಚ್ತಿದೆ ಯಪ್ಪ. ಕಿತ್ತಾಕ್ದಾ? ಕೆಟ್ಟ ರಕ್ತಗಳಿಗೆ ಉಳಿಗಾಲವಿಲ್ಲ. ಕರೆಕ್ಟಾಗಿ ಆ್ಯಂಗಲ್ ನೋಡ್ಕೊ. ನಾನು 1x ಇಟ್ಟರು ನನ್ನ ಮುಖ ಚೆನ್ನಾಗಿ ಕಾಣಬೇಕು. ಇನ್ನು ಮೇಲೆ ಸಮ್ವೇರ್ ಅಲ್ಲಿ. ಇನ್ನೊಂಚೂರು ಎಡಕ್ಕೆ ಹಾಕೋ. ಇಲ್ಲಿ ನೀನು ಕೂತ್ಕೋತೀಯ? ಅಯ್ಯಪ್ಪ, ನಾನು ಕಾಲು ಹೋಗಲ್ಲ. ಇಲ್ಲಿ ಕೂತ್ಕೋತೀಯ? ನಿನ್ನ ಮುಖ ಹಿಂಗೆ ಇರು, ನಾನು 1x ತೋರಿಸ್ತೀನಿ. ಇರು, ಮುಖ ಹೆಂಗೆ ಕಾಣುತ್ತೆ ಅಂತ ಇಟ್ಕೊ. ನನ್ನ ಹಿಂದೆ ಇರೋರು ಹೆಂಗೆ ಕಾಣ್ತಾರೆ? ನೋಡು, ನಿನ್ನಿಂದ ಅಲ್ಲೆಲ್ಲ ಹಾಕಕ್ಕಾಗಲ್ಲ ಕಣೆ, ಬೇಯ್ತದೆ. ಮತ್ತೆ ಹೆಂಗೆ ಹಾಕ್ತಾರೆ? ಇಷ್ಟೇ, ಅಲ್ಲೆಲ್ಲರೂ ಹಾಕ್ತಾರೆ. ಮೋಸ್ಟ್ ಆಫ್ ದಮ್ ಎಲ್ಲರೂ ಹಾಕೋದು AC ಗೆ. ಯಾಕೆಂದ್ರೆ ಅದೇನು ಅಷ್ಟು ಹೈಟಾಗಿ ಹೋಗಿ ಕೂತ್ಕೊತದೆ. ಇದರಲ್ಲೆಲ್ಲ ಅಷ್ಟು ಈಸಿ ಇದೆಲ್ಲ ಬಿದ್ದೋಗ್ತದೆ. ಅದು ನಿನ್ನಿಂದ ಇರೋರು ಕಾಣಲ್ಲ. ಏನಿರುತ್ತೆ ಮಿರರ್ ಫಿಕ್ಸ್ ಮಾಡೋಂಥದ್ದು? ಕ್ಯಾಮ್ರಾ ಆಯ್ತಲ್ಲ, ಮಿರರ್ ಫಿಕ್ಸಿಂಗ್ ಇರು. ಆ್ಯಂಗಲ್ಲೇ ಸೆಟ್ ಆಗ್ತಿಲ್ಲ. ಇವಾಗ ಇದನ್ನು ವಾಪಸ್ ಕೊಡ್ಬೇಕಂತೆ. ಯಾಕೆ ಆನ್ ಮಾಡ್ತಾನೆ? ಇದು ಗ್ಲಾಸ್ ಫಿಟ್. ಗ್ಲಾಸಿಗೆ ಹಾಕಿದ್ರೆ ಅದು ಕರೆಕ್ಟಾಗಿ ಕೂರ್ತಾ ಇಲ್ಲ. ಆ್ಯಂಡ್ ಕೂರ್ತಾ ಇಲ್ಲ ಅನ್ನೋದಕ್ಕಿಂತ ಆ್ಯಂಗಲೇ ಸೆಟ್ ಆಗ್ತಿಲ್ಲ. ನಾವು ಅದನ್ನು
ಏನು ಕರೆಕ್ಟಾಗಿ ಟಕ್ ಮಾಡೋದಕ್ಕೆ. ಸೊ ಆ್ಯಂಗಲೇ ಸೆಟ್ ಆಗಿಲ್ಲ ಅಂದರೆ ಅದನ್ನು ಹಾಕಿ ಕವರ್ ಕಿತ್ತು ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ನಾವಿನ್ನೂ ಕವರು ಕಿತ್ತಿಲ್ಲ, ಏನಿಲ್ಲ. ಹೋಪ್ಫುಲಿ ರಿಟರ್ನ್ ಮಾಡ್ತೀವಿ ಅನ್ಸುತ್ತೆ. ಐ ಗೆಸ್ ವಿಲ್ ರಿಟರ್ನ್. ನೋಡೋಣ. ಕ್ಲೋಸ್ ಮಾಡೋದಕ್ಕೆ ಹಿಂಗೆ ಮಾಡಬೇಕು. ಇನ್ನೊಂದ್ಸಲ ಮಾಡು. ನಾನು ಅದನ್ನ ನೋಡೇ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಹಾಂ, ಅದು ಇನ್ನೊಂದ್ರಲ್ಲಿ ಆ ಥರ ಇರಲಿಲ್ಲ. ಇದು ಆಟೋಮೆಟಿಕ್ಕಾಗಿ ಅದೇ ಟಕ್ ಅಂತ ಕ್ಲೋಸ್ ಆಗ್ತಿತ್ತು. ಅದೇನೋ ಡೋರೆಮೋನ್ ಗ್ಯಾಜೆಟ್ ಥರ ಇದೆ ಅಂತ ತೊಗೊಂಡೆ ನಾನು. ತೊಗೊಂಡು ಬಾ. ನಾನು ಊಟ ಮಾಡಿಲ್ಲ, ನಾನು ಊಟನ ಮಾಡ್ತೀನಿ. ನಾನು ಜಿಮ್ ಬ್ಯಾಗ್ ಇಟ್ಕೊಂಡು ಊರೆಲ್ಲ ಸುತ್ತಾ ಇದ್ದೀನಿ. ಸೊ ಗೈಸ್, ಈ ವ್ಲಾಗ್ನ ಹೀಗೆ ಎಂಡ್ ಮಾಡುವ. ಲೇಟ್ ಆಗೋಯ್ತು ಮುಗಿಸಿ. ನನ್ನ ತಲೆ ಬೇರೆ ಸ್ನಾನ ಮಾಡಿದ್ದೆ, ಅದು ಯಾರೂ ಇಲ್ಲ, ಹಂಗೆ ಹೋಗಿದ್ದೀನಿ ಅರ್ಜೆಂಟಲ್ಲಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಡೇ ಟೈಮ್ ಯೂಟ್ಯೂಬ್ ಚಾನಲ್.